ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 86. ಆಹಾ ಡಸ್ಕಿ, ಡೆಲ್ವರು ಆಗೋವರೆಗೂ ಇಲ್ಲೇ ತಿಂತಾ ಕೂರ್ತೀಯಾ ಅಂತ ಕೇಳ್ತಾ ಇರುವೆ ಅಂದ ಸ್ಪೀಡಾಗಿ. ಅವಳು ಹೇಳ್ತಾ ಇದ್ದಾಗ ಇವಳು ಕೂಡ ಸ್ಪೀಡಾಗಿ ತಿನ್ನಲು ಶುರು ಮಾಡಿದ್ಲು ಕೋಪದಿಂದ ಗಬಗಬಾ ಅಂತ. ಅರೆ ಡಸ್ಕಿ, ಎಷ್ಟು ಹೊತ್ತು ಎಮ್ಮೆ ತರಹ ನೀನು ಒಬ್ಬಳೇ ತಿನ್ನೋದಲ್ವೇ? ಆಗಾಗ ಸಣ್ಣಗೆ ನಿನ್ನ ಗಂಡನಿಗೂ ಕೂಡ ಸ್ವಲ್ಪ ತಿನ್ನಿಸೋದನ್ನು ಕಲ್ತ್ಕೊ ಅಂದನು ಮತ್ತೆ. ಪಾಪ ಆ ಹುಡುಗಿ ಅಕ್ಷತಾಗೆ ಅಳುವುದೊಂದೇ ಕಡಿಮೆ ಅವನ ಟಾರ್ಚರ್ಗೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಮಾಡಲು ಅವಳಿಂದ ಸಾಧ್ಯ ಇಲ್ವಲ್ಲ. ಇನ್ನು ಸೌರವ್ಗೆ ಕೂಡ ತಿನ್ನಿಸೋದನ್ನು ಪ್ರಾರಂಭಿಸಿದ್ಲು. ತಾನು ಕೂಡ ತಿಂತಾನೆ. 20 ನಿಮಿಷಗಳಲ್ಲಿ ತಿನ್ನೋದು ಮುಗಿತಾ ಇದ್ದಂತೆ ಪ್ಲೇಟ್ ಸಿಂಕ್ನಲ್ಲಿ ಹಾಕಿ ಬರೋಷ್ಟರಲ್ಲಿ ಅಕ್ಷತಾಳಿಗಾಗಿ ರೆಡಿಯಾಗಿದ್ದನು ಸೌರಭ್. ಅಕ್ಷತಾ ಬಂದ ತಕ್ಷಣ ಅವಳ ಕೈಯನ್ನು ಹಿಡಿದು ನಿಧಾನವಾಗಿ ನಡೆಸುತ್ತಾ ಬಾಲ್ಕನಿಗೆ ಕರ್ಕೊಂಡು ಹೋದನು ವಾಕಿಂಗಾಗಿ. ಸಣ್ಣಗೆ ಬೀಳ್ತಾ ಇದ್ದ ತುಂತುರು ಮಳೆಗೆ ಗಾರ್ಡನ್ನಲ್ಲಿ ಇರುವ ಮರದ ಎಲೆಗಳು ನಡುಗ್ತಾ ಇರುವ ಅಂತೆ ಇದ್ದರೆ, ಆ ಮರಗಳು ಮಧ್ಯೆ ಗೂಡು ಕಟ್ಟಿದ್ದ ಜೋಡಿ ಗಿಣಿಗಳು ಹೊರಗಡೆ ಬಂದು ಕಿಲ್ಕಿಲ ಅಂತ ಮಾತಾಡ್ಕೊಳ್ತಾ ಇದ್ವು. ಅವುಗಳನ್ನು ನೋಡ್ತಾ ಸೌರಭ್ ಕೈಯಲ್ಲಿ ಕೈ ಹಾಕಿ ನಡೆಯುತ್ತಲೇ, ಸೌರಭ್, ನೀವು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ನೀವು ನಿಜವಾಗಿಯೂ ಇನ್ನೊಂದು ಮದುವೆ ಮಾಡ್ಕೊಳ್ತೀರಾ ಎಂದು ಕೇಳಿದ್ಲು ಅಕ್ಷತಾ. ನೋಡಿದ್ರೂ ಕೇಳೋದು ಅಗತ್ಯವೇನಾ ಡಸ್ಕಿ ಎಂದ ಸೌರಭ್. ಅಂದರೆ ನೀವು ನಿಜವಾಗಿಯೂ ಇನ್ನೊಂದು ಮದುವೆ ಮಾಡ್ಕೊಳ್ತೀರಾ ಅಂದ್ಲು ಅಕ್ಷತಾ. ಮದುವೆ ಮಾಡ್ಕೊಳ್ಳೇಬೇಕಲ್ವಾ ಡಸ್ಕಿ? ನನ್ನನ್ನು ಬಿಟ್ಟು ಹೋಗಲು ಸಿದ್ಧಳಾಗಿದ್ದೆ. ಆಗಿನ ಪರಿಸ್ಥಿತಿ ಬೇರೆ, ಈಗ ಬೇರೆ. ಬೇರೆ ಇಲ್ಲ, ಏನೂ ಇಲ್ಲ. ನಾನು ಯಾವಾಗಲೂ ಸೌರಭಾಗೆ ಇರ್ತೇನೆ, ನೀನು ಡಸ್ಕಿಯಾಗೆ ಇರ್ತೀಯ. ಆದರೆ ಆಗ ನಮ್ಮ ಭಾವ ಅನ್ನೋಕ್ಕೆ ಬಂದು ಅಷ್ಟಕ್ಕೆ ಸೌರಭ್ನ ನೋಟಕ್ಕೆ ಹೆದರಿ, ಆ ವಿಕ್ರಾಂತ್, ನಾನು ಅವನೊಂದಿಗೆ ಹೋಗದೇ ಇದ್ದರೆ ನಿಮ್ಮನ್ನು ಕೊಂದು ಹಾಕ್ತೇನೆ ಎಂದು ನನಗೆ ಬೆದರಿಸಿದನು. ಅದಕ್ಕೆ ನಾನು ಹಾಗೆ ಮಾಡಬೇಕಾಯಿತು ಎಂದು ತಲೆಯನ್ನು ತಗ್ಗಿಸಿದ್ಲು ಅಕ್ಷತಾ. ಓಹೋ, ಹಾಗಾದರೆ ಈಗಲೂ ಕೂಡ ನಿನ್ನನ್ನು ತನ್ನೊಂದಿಗೆ ಬರದೇ ಇದ್ದರೆ ನನ್ನ ಮಾನ ತೆಗಿತೇನೆ ಎಂದು, ನನ್ನನ್ನು ಕೊಂದು ಹಾಕ್ತೇನೆ ಎಂದು ಬೆದರಿಸಿದ್ದಾನೆ ಅಲ್ವಾ? ಹಾಗಾದರೆ ಈಗಲೂ ಅದನ್ನೇ ಮಾಡು, ಬೇಡ ಎಂದು ಯಾರು ಹೇಳಿದರು ನಿನಗೆ ಎಂದು ಕೇಳಿದ ಸೌರಭ್ ವ್ಯಂಗ್ಯವಾಗಿ. ಓಹೋ, ನಾನು ಹಾಗೆ ಮಾಡೋದಿಲ್ಲ ಅಂದ್ಲು ಅಕ್ಷತಾ. 10ಕ್ಕೆ 90ಕ್ಕೆ ಎಂದು ಏನೋ ಹೇಳಲು ತಯಾರಾದ ಸೌರಭನ್ನು ಅಕ್ಷತಾ ತಡೆದ್ಲು. ಸೌರಭ್ ಅವರೇ, ನೀವು ಹೀಗೆ ಮಾಡಬಾರ್ದು ಅಂದ್ಲು ಅಕ್ಷತಾ. 10ನಾ ಎಂದು ಸೌರಭ್ ಕೇಳಿದನು. ನೀವು ಈಗ ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಂಡು ನಿಮ್ಮ ಬೇಬಿಯನ್ನು ತಂದೆ ಇಲ್ಲದವರನ್ನು ಮಾಡ್ತೀರಾ? ಛಾಚ, ನಾನು ಯಾಕೆ ಹಾಗೆ ಮಾಡ್ತೇನೆ? ತಾಯಿಯೂ ಇಲ್ಲದವರನ್ನು ಮಾಡ್ತೇನೆ ಎಂದನು ಸೌರಭ್. ಅದೇನು, ನಾನಿರ್ತೇನೆ ಅಲ್ವಾ ಅಂದ್ಲು ಅಳೋ ಮುಖ ಮಾಡಿ ಕೇಳಿದ್ಲು. ಪಾಪ, ಬೇಬಿ ಅಂದರೆ ಅವ್ರಿಗೆ ಹುಟ್ಟೋ ಮಗು. ನೀನಿರ್ತೀಯ ಅಲ್ಲ ಎಂದು ಯಾರು ಹೇಳಿದರು? ಆದರೆ ನಮ್ಮೊಂದಿಗೆ ಇರೋದಿಲ್ಲ. ನಾನು, ನನ್ನ ಬೇಬಿ, ನನ್ನ ಸ್ಯಾಮ್ ಮೂವರೇ ಇರ್ತೇವೆ ಎಂದ ಸೌರಭ್. ಇದು ಅನ್ಯಾಯ ಗೊತ್ತಾ? ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದು ಅಳ್ತಾ ಸೌರಭ್ನ ಗಟ್ಟಿಯಾಗಿ ಅಪ್ಕೊಂಡ್ಲು ಅಕ್ಷತಾ. ತಪ್ಪದು ಡಸ್ಕಿ, ನಾನೇನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಎಂದು ಹೇಳಲಿಲ್ಲ. ನೀನೇ ನನ್ನನ್ನು ಬಿಟ್ಟು ಹೋಗ್ತೇನೆ ಎಂದು ಹೇಳಿದೆ. ನನ್ನನ್ನು ಬೇಡ ಅಂದವರಿಗೋಸ್ಕರ ಹಾತೊರೆಯುವ ಅಗತ್ಯ ನನಗೇನಿದೆ? ನನಗೋಸ್ಕರ ಬಿದ್ದು ಸಾಯುವ ನನ್ನ ಸ್ಯಾಮ್ ಇರುವಾಗ, ನಿನ್ನ ಗರ್ಭದಲ್ಲಿ ನನ್ನ ಬೇಬಿ ಇರುವವರೆಗೆ ನೀನು ನನ್ನೊಂದಿಗೆ ಇರೋದು. ಆ ನಂತರ ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು ಎಂದನು ಸೌರಭ್. ಆಗ ಹೇಗೆ ಆಗುತ್ತೆ? ನೀವು ನನ್ನ ಗಂಡ, ನಾನಿರುವಾಗ ಇನ್ನೊಂದು ಮದುವೆ ಎಂದಿದ್ರೆ ಅಂದರೆ ನಾನು ಖಂಡಿತ ಒಪ್ಪೋದಿಲ್ಲ ಅಂದ್ಲು ಅಕ್ಷತಾ ಖಚಿತವಾಗಿ. ಒಪ್ಪದೇ ಇದ್ದರೆ ಏನು ಮಾಡ್ತೀಯೇ? ಮೊದಲು ದೂರ ಹೋಗು ಎಂದನು ಸೌರಭ್ ಕೋಪದಿಂದ. ನಾನು ದೂರ ಹೋಗೋದಿಲ್ಲ. ಏನು ಮಾಡ್ತೀರಿ ಎಂದು ಇನ್ನಷ್ಟು ಗಟ್ಟಿಯಾಗಿ ಅವನ ಸೊಂಟವನ್ನು ಸುತ್ತಕೊಂಡ್ಲು ಅಕ್ಷತಾ. ಆಹಾ, ನಿನಗೆ ಕೊಬ್ಬು ಜಾಸ್ತಿಯಾಗಿದೆ ಕಣೆ ಕನ್ನಿಂಗ್ ಡಸ್ಕಿ. ಏನು ಮಾಡ್ತೇನಾ ಅಂತೀಯಾ? ಒಂದೇ ಕೈಯಿಂದ ಅವಳನ್ನು ಎತ್ಕೊಂಡು ಭುಜದ ಮೇಲೆ ಹಾಕಿಕೊಂಡು ಪೊಂಬೊಮ್ ಅನ್ನೋ ಬೆಡ್ ಮೇಲೆ ಎಸೆದನು ಸೌರಭ್. ಅಕ್ಷತಾ ಎದ್ದು ಕೂರುವ ಗ್ಯಾಪ್ನಲ್ಲಿ ಅವಳ ಮುಂದೆ ಕೂತ್ಕೊಂಡು ಕೈಯಲ್ಲಿ ಟ್ಯಾಬ್ಲೆಟ್ಗಳನ್ನು ಇಟ್ಟನು ಸೌರಭ್. ನನಗೇನು ಬೇಡ, ನಾನು ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದಿಲ್ಲ ಎಂದು ಹಠ ಮಾಡಿದ್ಲು ಅಕ್ಷತಾ. ಆಗಲಾದರೂ ನಿನಗೆ ನನ್ನ ಕೈಯಲ್ಲಿ ಬಡಿತ ಪೂಜೆ ತಪ್ಪೋದಿಲ್ಲ ಡಸ್ಕಿ ಎಂದನು ಸೌರಭ್. ಅಂದರೆ ಹೊಡಿತೀರಾ ಅಂದ್ಲು ಅಕ್ಷತಾ. ಡೌಟೇ ಇಲ್ಲ, ನಿನ್ನ ಹೊಡೆದರೂ ಹೊಡಿತೀರಿ ಅಂದ್ಲು.
ಅಲ್ವಾ? ಹಾಗಾದರೆ ಬಾಯಿ ಮುಚ್ಕೊಂಡು ಟ್ಯಾಬ್ಲೆಟ್ಗಳನ್ನು ತೆಗೆದುಕೋ ಎಂದನು ಸೌರಭ್. ನಿಜವಾಗಿಯೂ ಹೊಡೆದರೂ ಹೊಡಿಬಹುದು ಎಂದು ಏರಿದರೂ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಆಮೇಲೆ ಹಠ ಮಾಡಬಹುದು ಎಂದು ಯೋಚಿಸಿ ತಕ್ಷಣ ತೆಗೆದುಕೊಂಡ್ಳು. ಪಾಪ ಅಕ್ಷತಾ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಕೂಡಲೇ ಇನ್ನು ಮಲ್ಗು ಎಂದು ಅಲ್ಲಿಂದ ಎದ್ದು ಹೊರಟು ಹೋಗಲು ತಯಾರಾದನು ಸೌರಭ್. ಹೋಗ್ತಾ ಇದ್ದ ಸೌರಭ್ನ ಕೈಯನ್ನು ಹಿಡಿದು ಎದ್ದೇಳಲು ಬಿಡದೆ ಅಲ್ಲೇ ತನ್ನ ಪಕ್ಕದಲ್ಲಿ ಕೂರುವಂತೆ ಮಾಡಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ನನ್ನ ಪಕ್ಕದಲ್ಲೇ ಇರಿ ಅಂದ್ಲು ಅಕ್ಷತಾ. ಏನು ನಿನ್ನ ಪಕ್ಕದಲ್ಲೇ ಇರೋದು ನನ್ನ ಡ್ಯೂಟಿ ಏನು? ಬಿಡು ಆ ಕೈಯನ್ನು ಎಂದನು ಸೌರಭ್ ಸಿಟ್ಟಾಗಿ. ಅಕ್ಷತಾ ಕೈಯನ್ನು ಬಿಡಿಸ್ಕೊಳ್ತಾ, ನಾನು ಯಾರು ಎಂದು ಕೂಡ ಗೊತ್ತಿಲ್ಲ ಅಂದಿದೆಯಲ್ಲ, ಈಗ ನಿನ್ನ ಪಕ್ಕದಲ್ಲಿ ಹೇಗೆ ಇರಬೇಕು ಎಂದನು ಕೋಪದಿಂದ. ಇನ್ನೂ ಅಕ್ಷತಾ ಸೌರಭ್ ಕೈಯನ್ನು ಬಿಟ್ಲು ಕಣ್ಣೀರಿನಿಂದ ನೋಡ್ತಾ. ಅತ್ತೆ ಅಂದರೆ ಇಲ್ಲೇ ಕೊಂದು ಹೂತು ಹಾಕಿಬಿಡ್ತೇನೆ. ಕಣ್ಣೀರು ಒಂದು ಹನಿ ಹೊರಗಡೆ ಬಂದರೂ ನೀನು ಸತ್ತೆ. ಪ್ರತಿ ವಿಷಯಕ್ಕೂ ಈ ಅಳುವೊಂದಿದೆ. ಬೆಡ್ ಮೇಲೆ ಇಳಿತಾ ಇದ್ದ ಸೌರಭ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದು ಬೆಡ್ ಮೇಲೆ ಮಲಗುವಂತೆ ಮಾಡಿ ಅವನ ಪಕ್ಕಕ್ಕೆ ಚಲಿಸದಂತೆ ಸಂಪೂರ್ಣವಾಗಿ ಅವನ ಮೇಲೆ ಸೇರಿಬಿಟ್ಲು ನಮ್ಮ ಪಾಪದ ಅಕ್ಷತಾ. ಏನೇ ಇದು ಹೆಚ್ಚು ಮಾಡ್ತಾ ಇದೆಯಾ ಎಂದ ಸೌರಭ್. ನೀವೇನು ಅಂದ್ಕೊಂಡ್ರೂ ಸರಿ, ಇದು ನನ್ನ ಜಾಗ, ಇಲ್ಲೇ ನಾನು ಮಲಗ್ತೇನೆ. ಇಲ್ಲಿಂದ ನನ್ನ ಹೇಳುವ ಹಕ್ಕು ನಿಮಗೆ ಇಲ್ಲ ಎಂದು ಗಟ್ಟಿಯಾಗಿ ಅವನ ಶರ್ಟ್ ಹಿಡಿದು ಎದೆಯಲ್ಲಿ ಮುಖವನ್ನು ಮುಚ್ಕೊಂಡ್ಳು. ಇನ್ನು ಹೆಚ್ಚು ಅಳಿಸಿದ್ರೆ ಏನಾಗುತ್ತದೆಯೋ ಏನೋ ಎಂದು ಸೌರಭ್ ಕೂಡ ಅವಳನ್ನು ಪಕ್ಕಕ್ಕೆ ಸರಿಸಲಿಲ್ಲ. ಒಂದು ಕೈಯಿಂದ ಅಕ್ಷತಾ ಬೆನ್ನು ಸವರಿ ಇನ್ನೊಂದು ಕೈಯಿಂದ ಫೋನ್ ನೋಡ್ತಾ ಇದ್ದನು ಸೌರಭ್. ಟ್ಯಾಬ್ಲೆಟ್ಗಳ ಪ್ರಭಾವದಿಂದ 10 ನಿಮಿಷಗಳಲ್ಲಿ ಫುಲ್ ಸ್ಲೀಪ್ ಮೂಡ್ಗೆ ಹೋದ್ಲು ಪಾಪದ ಡಸ್ಕಿ. ಅಕ್ಷತಾ ಗಾಢ ನಿದ್ರೆಗೆ ಜಾರಿದ ನಂತರ ಅವಳನ್ನು ಬೆಡ್ ಮೇಲೆ ಸರಿಹೊಂದಿಸಿ ತಾನು ಎದ್ದು ಆ ರೂಮ್ನಿಂದ ಹೊರಗಡೆ ಬಂದನು ಸೌರಭ್. ಮಧ್ಯಾಹ್ನ ಮಲಗಿದ್ದ ಅಕ್ಷತಾ ಸಂಜೆ ತನಕ ಏಳಲೇ ಇಲ್ಲ. ಸೌರಭ್ ಎಬ್ಬಿಸಲೂ ಇಲ್ಲ. ಸಂಜೆ 6:30 ಹೊತ್ತಿಗೆ ನಿದ್ದೆಯಿಂದ ಎದ್ದ ಅಕ್ಷತಾಳಿಗೆ ಚಳಿಗಾಲ ಆದ್ದರಿಂದ ಬೇಗನೆ ಕತ್ತಲು ಬಿದ್ದು ಹೊರಗೆಲ್ಲ ಚಂದ್ರನ ಬೆಳದಿಂಗಳ ಪ್ರಕಾಶ ಹರಡ್ತಾ ಇದ್ರೆ ರೂಮಿನಲ್ಲೆಲ್ಲ ಕ್ಯಾಂಡಲ್ ಬೆಳಕು ಚೆಲ್ತಾ ಇತ್ತು. ಸ್ವಲ್ಪ ಕಣ್ಣು ತೆರೆದ ಅಕ್ಷತಾ ಕಣ್ಣಿನಲ್ಲಿ ಕ್ಯಾಂಡಲ್ ಬೆಳಕಿನ ಹೊಳಪು ಮಿನುಗಲು ಸಂಪೂರ್ಣವಾಗಿ ಕಣ್ಣು ತೆರೆದು ಆ ಲೈಟ್ಗೆ ಕಣ್ಣು ಉಜ್ಕೊಂಡು ನೋಡಿದ್ಲು. ಆ ರೂಮ್ನಲ್ಲಿ 4 ಬದಿಗಳಲ್ಲಿ 4 ಗ್ಲಾಸ್ ಗೋಡೆಗಳಿಗೆ ಕಲರ್ಫುಲ್ ಫ್ಲೋರಲ್ ಲೈಟ್ಸ್ ನೇತು ಹಾಕಿದ್ದು, ಅಲ್ಲಲ್ಲಿ ಸೆಂಟ್ ಕ್ಯಾಂಡಲ್ಸ್ನ ಬೆಳಕು ರೂಫ್ ಟಾಪ್ನಲ್ಲಿ ಆಕಾಶದಲ್ಲಿ ಇರಬೇಕಾದ ತಾರೆಗಳ ಮಿನುಗುಗಳೊಂದಿಗೆ ನಕ್ಷತ್ರ ಮಂಡಲವನ್ನು ನೆನಪಿಸ್ತಾ ಇದ್ರೆ, ರೂಮಿನ ಫ್ಲೋರ್ನಲ್ಲೆಲ್ಲ ಇಂಚು ದಪ್ಪನ ಕೆಂಪು ಗುಲಾಬಿ ದಳಗಳು, ಅವುಗಳ ಮೇಲೆ ಅಲ್ಲಲ್ಲಿ ಬಲೂನ್ಸ್, ಬೆಡ್ನ 4 ಬದಿಗಳಲ್ಲೂ ಬಿಳಿ ಬಣ್ಣದ ನೆಟ್ಟೆಡ್ ಕಾಟನ್ಸ್ ಮೇಲಿಂದ ನೇತಾಡ್ತಾ ಇದ್ರೆ ಅವುಗಳಿಗೂ ಬಿಳಿ ಬಣ್ಣದ ಫ್ಲೋರಲ್ ಲೈಟ್ಸ್, ಅವುಗಳ ಮಧ್ಯದಲ್ಲಿ ಪೋಮ್ ಬೆಡ್. ಒಟ್ಟಿನಲ್ಲಿ ರೂಮ್ ಮಿನುಗ್ತಾ ಇತ್ತು. ಅದೆಲ್ಲ ನೋಡಿದ ಅಕ್ಷತಾ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡುತ್ತಾ, ಸೌರಭ್ ಅವರೇ ಎಂದು ಕೂಗಿದ್ಲು ಎಕ್ಸೈಟ್ಮೆಂಟ್ನಲ್ಲಿ ತಡೆಯಲಾಗದೆ. ಆಗಲೇ ಒಳಗಡೆ ಬಂದ ಸೌರಭ್ನನ್ನು ನೋಡಿ ಬಾಯಿ ಕಣ್ಣು ಬಿಟ್ಲು. ಪಾಪ ಏಮ ಬಾಯಿ ಮುಚ್ಚೆ, ಬಾಯಿಂದ ವಾಟರ್ ಫಾಲ್ಸ್ನಿಂದ ಬೆಡ್ ಹಾಳಾಗುತ್ತೆ. ಅದಾಗಲೇ ನಮ್ಮವನು ಕಷ್ಟಪಟ್ಟು ಮಾಡಿದ ಡೆಕೋರೇಷನ್ ಬೇರೆ. ಅದೆಲ್ಲ ನೋಡಿದ ಅಕ್ಷತಾ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡ್ತಾ, ಸೌರಭ್ ಅವರೇ ಎಂದು ಕೂಗಿದ್ಲು ಎಕ್ಸೈಟ್ಮೆಂಟ್ ತಡೆಯಲಾಗದೆ. ಮತ್ತೆ ಆಗಲೇ ಒಳಗಡೆ ಬಂದ ಸೌರಭ್ನನ್ನು ನೋಡಿ ಬಾಯಿ ಕಣ್ಣು ಬಿಟ್ಲು. ಪಾಪ ಮರೂನ್ ರೆಡ್ ಕಲರ್ ಶರ್ಟ್, ಕ್ರೀಮ್ ಕಲರ್ ಪ್ಯಾಂಟ್, ಹ್ಯಾಂಡ್ಸ್ ಕಪ್ಸ್ಗಳನ್ನು ಮೊಣಕೈ ತನಕ ಮಡಚಿ ಒಂದು ಕೈಗೆ ಸ್ಪೋರ್ಟ್ಸ್ ವಾಚ್ ಮತ್ತು ಇನ್ನೊಂದು ಕೈಗೆ ಬ್ಲ್ಯಾಕ್ ಮೆಟಲ್ ಪ್ಲ್ಯಾಟಿನಮ್ ಬ್ರಾಸ್ಲೆಟ್. ಶರ್ಟ್ಗೆ ಮೇಲೆ ಇರುವ 3 ಬಟನ್ಸ್ ಓಪನ್ ಮಾಡಿದ್ರಿಂದ ಹೊರಗಡೆ ಉಬ್ಬಿ ಕಾಣ್ತಾ ಇದ್ದ ಅವನ ಬಿಳಿ ಎದೆ ಶರ್ಟ್ ಮೇಲಿಂದಲೂ ಕ್ಲಿಯರ್ ಆಗಿ ಕಾಣ್ತಾ ಇದ್ದ. 6 ಪ್ಯಾಕ್ ಬಾಡಿ ಅಪ್ಸ್. ಪ್ಯೂರ್ ವೈಟ್ ಕಲರ್ನವನಿಗೆ ಮರೂನ್ ಕಲರ್ ಶರ್ಟ್ ಇನ್ನಷ್ಟು ಕಲರ್ ಕೊಡ್ತಾ ಇದ್ರೆ, ಬಿಳಿ ಮುಖಕ್ಕೆ ಬ್ಲ್ಯಾಕ್ ಶೇಡ್ಸ್, ಹಣೆ ಮೇಲೆ ಬೀಳ್ತಾ ಇದ್ದ ಜೆಲ್ ಹಚ್ಚಿದ ಸಿಲ್ಕಿ ಹೇರ್. ಒಟ್ಟಿನಲ್ಲಿ ಸೌರಭ್ ಹೀರೋವನ್ನು ನೋಡ್ತಾ ಇದ್ರೆ ನಡೆದು ಬರ್ತಾ ಇರುವ 6 ಅಡಿಗಳ ಗ್ರೀಕ್ ಗಾರ್ಡನ್ನ ನೋಡ್ದಂತೆ ಆಯಿತು ಪಾಪ ಅವಳ ಕಣ್ಣುಗಳಿಗೆ. ಅಕ್ಷತಾ ಹಾಗೆ ನೋಡ್ತಾ ಇದ್ದಂತೆಯೇ ಬೆಡ್ ಹತ್ತಿರ ಬಂದ ಸೌರಭ್ ಕಣ್ಣು ರೆಪ್ಪೆ ಮುಚ್ಚದೇನೆ ನೋಡ್ತಾ ಇದ್ದ ಅಕ್ಷತಾಳ ಮುಂದೆ ಹ್ಯಾಂಡ್ ವೇವ್ ಮಾಡ್ತಾ, ಏಯ್ ಬುದ್ಧವತಾರ ಡಸ್ಕಿ, ಏನೇ ಹಾಗೆ ನೋಡ್ತಾ ಇದೀಯಾ ಎಂದನು.
ಸೌರಭ್ ಮಾತಿಗೆ ಪ್ರಜ್ಞೆಗೆ ಬಂದು ಸೌರಭ್ ಅವರೇ ಏನಿದು ಇದೆಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂದ್ಲು. ಹಾಂ ನಾನೇ ಮಾಡಿದೆ ಡಸ್ಕಿ ಎಂದನು. ಹೇ ಅಂದ್ಲು ಅಕ್ಷತಾ. ನೀನು ಸಕ್ಕುಬಾಯಿ ಅಲ್ಲ, ಈ ಸೌರಭ್ ಗಾಡು ಮಾಡಿದೆ ಇನ್ನು ಯಾಕೆ ಅಂತೀಯ. ನನ್ನ ಲೈಫ್ಗೆ ಮೋಸ್ಟ್ ಪ್ರೇಷಿಯಸ್ ಪರ್ಸನ್ ಬರ್ತಾ ಇದ್ದಾಳೆ. ಅವಳ ಆಗಮನವನ್ನು ನಾನು ಆಗ ಸೆಲೆಬ್ರೇಟ್ ಮಾಡಿಕೊಳ್ಳಿಲ್ಲ. ಕನಿಷ್ಠ ಈಗಲಾದರೂ ಈ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಳ್ದೇ ಇದ್ದರೆ ಹೇಗೆ ಎಂದನು ಸೌರಭ್. ಯಾರು ಈ ಪಿಚ್ಚು ಪುಳಕ ಮುಖ ಹಾಕ್ಕೊಂಡು ಕೇಳಿದ್ಲು ಪಿಚ್ಚು ಡಸ್ಕಿ. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಎಂದು ಹೇಳಿದೆ ಅಲ್ವಾ ಎಂದು ಹೇಳ್ದ ಸೌರಭ್. ಈಗ ಇಲ್ಲಿಗೆ ಬರ್ತಾ ಇದ್ದಾರಾ ಅಂದ್ಲು ಅಕ್ಷತಾ. ಈಗ ಇಲ್ಲಿಗೆ ಬರೋದೇನು, ಹಿಂದೆ ಬಂದಿದ್ದಾಳೆ, ಅದಕ್ಕೆ ತಾನೇ ಈ ಸೆಲೆಬ್ರೇಷನ್ಸ್ ಎಂದನು ಸೌರಭ್. ಆಲ್ರೆಡಿ ಬಂದಿದ್ದಾಳಾ, ಹಾಗಾದರೆ ಎಲ್ಲಿ ನನಗೆ ಕಾಣ್ತಾ ಇಲ್ಲ ಅಂದ್ಲು ಅಕ್ಷತಾ. ಬಂದಿದ್ದಾಳೆ ಅಂದರೆ ಅಪರೆಂಟ್ಲಿ ಇಲ್ಲಿ ಇಲ್ಲ, ಆದರೆ ನನ್ನ ಎದೆಯಲ್ಲಿ ಮಾತ್ರ ಹಿಂದೆಯೇ ಬಂದಿದ್ದಾಳೆ ನನ್ನ ಡಾರ್ಲಿಂಗ್ ಎಂದನು ಸೌರಭ್. ಡಾರ್ಲಿಂಗಾ ಅಂತ ಕಣ್ಣು ಬಾತುಕೋಳಿ ಮೊಟ್ಟೆ ಎಷ್ಟು ದೊಡ್ಡದು ಮಾಡಿದ್ಲು ಪಾಪ. ಸೌರಭ್ ಮಾತುಗಳು ಸ್ವಲ್ಪವೂ ಅರ್ಥವಾಗಲಿಲ್ಲ. ಅಂದರೆ ಈಗ ಇಲ್ಲಿ ಇದ್ದಾಳ, ಹುಚ್ಚು ಎಕ್ಸ್ಪ್ರೆಷನ್ ಕೊಟ್ಲು ಅಕ್ಷತಾ. ಡೈರೆಕ್ಟಾಗಿ ನನ್ನ ಹತ್ರ ಬರೋವಳಿಗೆ ಇನ್ನೂ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 22 ಡೇಸ್ ದಿನಗಳು ನಂತರ ಎಂದು ಸೌರಭ್ ಹೇಳ್ದ. ಏನು ಆಗ ಯಾವಾಗಲೂ ಬರುವವರಿಗಾಗಿ ಈಗಲೇ ಇಷ್ಟು ಸೆಲೆಬ್ರೇಷನ್ ಆಗತ್ತೇವೆ ಅಂದ್ಲು ಅಕ್ಷತಾ. ಚುರುಕಾಗಿ ನೋಡಿ, ಆ ನೋಟ ನೋಡಿ ಅಗತ್ಯವೇನ ಹುಚ್ಚು ಡಸ್ಕಿ. ಇನ್ನೊಮ್ಮೆ ನನ್ನ ಲವ್ಲಿ ಡಾರ್ಲಿಂಗ್ ಬಗ್ಗೆ ಮಾತನಾಡಿದೆ ಅಂದರೆ ನಾಲಿಗೆ ಕತ್ತರಿಸ್ತೇನೆ ಎಂದನು ಸೌರಭ್. ಡಾರ್ಲಿಂಗಾ ಅಳುವ ಮುಖ ಮಾಡಿದ್ಲು ಮತ್ತೆ ಪಾಪ. ಅಳ್ದೆ ಅತ್ತೆ ಅಂದರೆ ಸತ್ತೆ ನನ್ನ ಕೈಯಲ್ಲಿ. ಹೋಗಿ ಫ್ರೆಶ್ ಆಗಿ ಬಾ, 10 ನಿಮಿಷಗಳಲ್ಲಿ ಇಲ್ಲಿ ಇರಬೇಕು ಎಂದನು ಸೌರಭ್. 10 ನಿಮಿಷಗಳಲ್ಲಿಯಾ ಅಂದ್ಲು ಅಕ್ಷತಾ. ಏನು 2 ಗಂಟೆಗಳು ಸಾಕಾಗ್ತವೆಯಾ ಮತ್ತೆ ಎಂದನು ಸೌರಭ್. ಮತ್ತು ನೀವೇನು ಇಷ್ಟು ಸುಂದರವಾಗಿರುವಾಗ ಕನಿಷ್ಠ ನಿಮ್ಮ ಪಕ್ಕದಲ್ಲಿ ನಿಲ್ಲಬೇಕು ಅಂದರೆ ಮಿನಿಮಮ್ 2 ಗಂಟೆಗಳು ಬೇಕು ನನಗೆ ಅಂದ್ಲು ಅಕ್ಷತಾ. ಬಾಯಿ ಮುಚ್ಕೊಂಡು ಹೋಗೆ ಲಾಗಿಂಗ್ ಡಸ್ಕಿ. ಯಾವಾಗ ನೋಡಿದರೂ ಲಾಗ್ ಮಾಡ್ತಾ ಇರ್ತೀಯ, ಲೇಟ್ ಮಾಡಿದೆ ಅಂದರೆ ಲೇಟ್ ಡಸ್ಕಿ ಆಗಿಬಿಡ್ತೀಯ ನನ್ನ ಕೈಯಲ್ಲಿ ಅಂದನು ಸೌರಭ್. ಅಮ್ಮೋ ಬೇಡ ಬೇಡ ಎಂದು ಓಡ್ತಾ ವಾಶ್ರೂಮ್ಗೆ ಹೊರಟು ಹೋದ್ಲು ಪಾಪ. 5 ನಿಮಿಷಗಳಲ್ಲಿ ಫ್ರೆಶ್ ಆಗಿ ಹೊರಗಡೆ ಬರೋ ಅಷ್ಟರಲ್ಲಿ ಸೌರಭ್ ಬಾಲ್ಕನಿಯಲ್ಲಿ ಇದ್ದನು. ರೂಮ್ನಲ್ಲಿ ಬೆಡ್ ಮೇಲೆ ಕ್ರೀಮ್ ಕಲರ್ ಸೀರೆ, ರೆಡ್ ಕಲರ್ ವರ್ಕ್ ಬ್ಲೌಸ್, ಅದಕ್ಕೆ ಡೈಮಂಡ್ ಚೋಕರ್ ಮ್ಯಾಚಿಂಗ್ ಬಳೆಗಳು ಕೂಡ ಇದ್ವು. ಅವುಗಳನ್ನು ನೋಡಿದ ಅಕ್ಷತಾ ಏನಿದು ಈಗ ಯಾಕೆ ಅವುಗಳನ್ನೆಲ್ಲ ತಂದರು ಸೌರಭ್ ಅವರೇ ಅಂದ್ಕೊಳ್ತಾ ಅವುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಯೋಚಿಸ್ತಾ ಇರುವಾಗ ಹೊರಗಡೆಯಿಂದ ಸೌರಭ್ ಡಸ್ಕಿ ರೆಡಿನಾ ಅಂದನು. ಹಾಂ ಆಗ್ತಾ ಇದ್ದೇನೆ ಸೌರಭ್ ಅವರೇ. ಅಮ್ಮೋ ಲೇಟ್ ಮಾಡಿದ್ರೆ ಇವರಿಗೆ ಸುಮ್ಮನೆ ಕೋಪ ಬರುತ್ತೆ ಎಂದು ಅಂದ್ಕೊಳ್ತಾ ಸೀರೆ ಉಡಲು ಸ್ಟಾರ್ಟ್ ಮಾಡಿದ್ಲು ಅಕ್ಷತಾ. ಸೌರಭ್ ಎಷ್ಟು ಬೇಗನೆ ಮಾಡು ಅಂದರೂ ಕೂಡ 20 ನಿಮಿಷಗಳ ತನಕ ಲಾಗ್ ಮಾಡ್ತಾಳೆ ಇದ್ದ ಲಾಗ್ ಡಸ್ಕಿ. 20 ನಿಮಿಷಗಳ ನಂತರ ರೆಡಿ ಸೌರಭ್ ಅವರೇ ಅಂದ್ಲು. ಅಲ್ಲಿವರೆಗೆ ಬಾಲ್ಕನಿಯಲ್ಲಿದ್ದ ಸೌರಭ್ ಒಳಗಡೆ ಬಂದು ಎಷ್ಟು ಹೊತ್ತು ಡಸ್ಕಿ, ಮೂಡೆಲ್ಲ ಸ್ಪಾಯಿಲ್ ಮಾಡ್ತೀಯ ನಿನ್ನ ಲೇಟ್ನಿಂದ ಎಂದು ಸಿಡುಕಿ ಕಣ್ಣು ಎತ್ತಿ ಅಕ್ಷತಾಳನ್ನು ನೋಡಿ ಎರಡೂ ಕಣ್ಣು ಫ್ರೀಸಿಂಗ್ ಪೊಸಿಷನ್ಗೆ ಹಾಗೆ ಹೋಗಿ ಹೀಗೆ ಬಂದ್ಬಿಟ್ಟನು. ಸೌರಭ್ಗೆ ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ಜ್ಯುವೆಲರಿ, ಲೂಸ್ ಹೇರ್, ಲೈಟ್ ಮೇಕಪ್, ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಾಕಿ ಸೌರಭ್ಗೆ ತಗ್ಗದಂತೆ ರೆಡಿಯಾಗಿದ್ಲು ಪಾಪ ಅಕ್ಷತಾ. ಹೇಗಿದ್ದೇನೆ ಸೌರಭ್ ಅವರೇ, ನಿಮ್ಮ ಡಾರ್ಲಿಂಗ್ಗೆ ಇಷ್ಟ ಆಗ್ತೇನಾ ಎಂದು ಕೇಳಿದ್ಲು. ಮತ್ತೆ ಒಂದು ಸಾರಿ ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡಿದ ಸೌರಭ್. ಮಧ್ಯದಲ್ಲಿ ಅವನ ನೋಟ ನಿಂತ ಕಡೆ ಕೊರತೆಯಾಗಿ ಎನಿಸಿ ವೆಯ್ಟ್ ಎಂದು ಅವಳ ಹತ್ತಿರ ಹೋಗಿ ಮೊಣಕಾಲುಗಳ ಮೇಲೆ ನೀಲ್ ಡೌನ್ ಮಾಡಿ ತನ್ನ ಪಾಕೆಟ್ನಲ್ಲಿ ಇದ್ದಂತಹ ಮುತ್ತುಗಳಿಂದ ಮಾಡಿದ ತೆಳುವಾದ ಅಡ್ಜಸ್ಟೇಬಲ್ ಹಿಪ್ ಚೈನ್ ಅನ್ನು ಅವಳ ಸೊಂಟಕ್ಕೆ ಇಟ್ಟು ಅಲ್ಲೇ ಒಂದು ಚಿಕ್ಕ ಮುತ್ತನ್ನು ಕೂಡ ಹಚ್ಚಿ ಮೇಲೆ ಎದ್ದು ಪರ್ಫೆಕ್ಟ್ ಎಂದನು. ಅವನ ತುಟಿಗಳು ಅವಳ ಸೊಂಟಕ್ಕೆ ತಗುಲಿದ ಕೂಡಲೇ ಮೈ ಜುಮ್ಮೆಂದ ಅಕ್ಷತಾ ಇನ್ನೂ ಶಾಕ್ನಲ್ಲಿ ಇರುವಾಗಲೇ ಅಕ್ಷತಾಳ ಕೈಯನ್ನು ಹಿಡಿದು ಬಾಲ್ಕನಿಗೆ ಕರ್ಕೊಂಡು ಹೋದನು. ಆಲ್ರೆಡಿ ಬಾಲ್ಕನಿಯಲ್ಲೆಲ್ಲ ಆರ್ಟಿಫಿಷಿಯಲ್ ಆಗಿ ಸಣ್ಣ ಜಾಜಿ ಬಳ್ಳಿಗಳಿಂದ ಡೆಕೋರೇಟ್ ಮಾಡಿ ಮಧ್ಯದಲ್ಲಿ ಲೈಟಿಂಗ್ಸ್ ಫುಲ್ಲಾಗಿ ಮೆಲ್ಗೆ ಹೂಗಳಿಂದ ಬೆಡ್ ತರಹ ಫಾರ್ಮ್ ಮಾಡಿ ಅದರ ಮೇಲೆ ಪಕ್ಕದಲ್ಲೇ ಚಿಕ್ಕ ಟೇಬಲ್, ಅದರ ಮೇಲೆ ರೆಡ್ ವೆಲ್ವೆಟ್ ಕೇಕ್. ಅದು ನೋಡಿದ ಅಕ್ಷತಾ ಕಣ್ಣುಗಳು ಮತ್ತೆ ಲೈಟ್ಸ್ಗಳಿಂದ ಹೆಚ್ಚಾಗಿ ಮಿಂಚಿ
ಸೌರಭ್ ಅವರೇ, ಈ ಡೆಕೋರೇಷನ್ ಯಾವಾಗ ಮಾಡಿದ್ರಿ ಅಂದ್ಲು. ಹಿಂದಿನ ವರ್ಷ ಬಂದು ಮಾಡಿದೆ ಅಂದ ಸೌರಭ್. ಅಲ್ಲಿಂದ ಹಿಂದಿನ ತನಕ ಹೀಗೆ ಫ್ರೆಶ್ ಆಗಿ ಹೇಗಿದೆ ಅಂದ್ಲು. ಪಿಚ್ಚು ಕ್ವೆಶನ್ ಕೇಳಿದ್ಲು. ಎಕ್ಸೈಟ್ಮೆಂಟ್ನಲ್ಲಿ ಏನು ಕ್ವೆಶ್ಚನ್ ಕೇಳ್ತಾ ಇದ್ದಾಳೆ ಗೊತ್ತಿಲ್ಲದೆ ದಡ್ಡ ಡಸ್ಕಿ. ಅಕ್ಷತಾಳ ಕ್ವೆಶನ್ಗೆ ಸೌರಭ್ ಬಂದ ಲುಕ್ ಬೀಸಿ ತಲೆ ಮೇಲೆ ಟಪ್ ಎಂದು ಒಂದು ಹಾಕಿ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿದನು. ಕೇಕ್ ಮುಂದೆ. ಕೇಕ್ ಮೇಲೆ ಬರೆದ ಹಾರ್ಟಿ ಕಂಗ್ರಾಟ್ಸ್ ಮೈ ಡಾರ್ಲಿಂಗ್, ಸಕ್ಸಸ್ಫುಲಿ ಕಂಪ್ಲೀಟೆಡ್ 100 ಡೇಸ್ ಫಾರ್ ಕಮ್ಮಿಂಗ್ ಹ್ಯಾಸ್ ಎಂದು ನೋಡಿದ ಕೂಡಲೇ ಅರ್ಥವಾಗಲಿಲ್ಲ ಪಾಪ ಅವಳಿಗೆ. ಅದು ಓದಿ ಆಶ್ಚರ್ಯದಿಂದ, ಸೌರಭ್ ಅವರೇ, ನಿಮಗಾಗಿ ಯಾರು ಬಂದರು ಅಂದರೆ ಪಾಪ ಅವಳು ಕನ್ನಡ ಮೀಡಿಯಂ ಎಂದು ಹೇಳಿದೆ ಅಲ್ವಾ. ಪಾಪ ಅವಳನ್ನು ಕೂಸಿಗಿಂತ ಅರ್ಥ ಮಾಡ್ಕೊಳ್ಳಿ ಎಂದು ಕೇಳಿದ್ಲು ಅಕ್ಷತಾ. ಮೇಡಮ್, ಅವರ ಕ್ವೆಶನ್ಗೆ ಹಿಟ್ಲರ್ ಕೊಟ್ಟ ಒಂದು ಎಕ್ಸ್ಪ್ರೆಷನನ್ನು ಇನ್ನು ನಿಮ್ಮ ಊಹೆಗೆ ಬಿಡ್ತಾ ಇದ್ದೇನೆ. ಅವನ ಎಕ್ಸ್ಪ್ರೆಷನ್ ಹೇಗಿತ್ತು ಅನ್ನ. ಆ ಹುಚ್ಚು ಕ್ವೆಶನ್ ನಿಲ್ಲಿಸಿ ಮೊದಲು ಕೇಕ್ ಕಟ್ ಮಾಡು ಹುಚ್ಚು ಡಸ್ಕಿ ಎಂದ ಸೌರಭ್. ಸೆಲೆಬ್ರೇಷನ್ಗೆ ಯಾಕೆ ಎಂದು ಗೊತ್ತಿಲ್ಲದೆ ಹೇಗೆ ಕೇಕ್ ಕಟ್ ಮಾಡಲಿ ಅಂದ್ಲು ಅಕ್ಷತಾ. ಅಬ್ಬೋ, ನೀನು ದೊಡ್ಡ ಐನ್ಸ್ಟೀನು. ಈಗ ಸೆಲೆಬ್ರೇಷನ್ ಪರ್ಪಸ್ ಗೊತ್ತಾಗುವ ತನಕ ಕೇಕ್ ಕಟ್ ಮಾಡೋದಿಲ್ಲ ಅಂದನು ಸೌರಭ್. ಅದು ಅಲ್ಲ ಸೌರಭ್ ಅವರೇ ಅಂದ್ಲು ಮತ್ತೆ ಅಕ್ಷತಾ. ಹೇಳೆ ಮೆಂಟಲ್ ಡಸ್ಕಿ, ಈಗ ಕಟ್ ಮಾಡ್ತೀಯಾ, ಇಲ್ಲ ಅಂದರೆ ನನ್ನ ಸ್ಯಾಮ್ಗೆ ಫೋನ್ ಮಾಡಿ ಕರೀಲ ಅಂತ. ಫೋನ್ನ ತೆಗೆದನು ಸೌರಭ್. ಹಾಂ, ಈಗ ನಮ್ಮ ಮಧ್ಯೆಯಲ್ಲಿ ಯಾರು ಯಾಕೆ ಬೇಕು ಹೇಳಿ, ನಾನಿದ್ದೇನೆ ಅಲ್ವಾ ಎಂದು ನಿಲ್ಲದೆ ಕೇಕ್ ಕಟ್ ಮಾಡಿಬಿಟ್ಲು ಡಸ್ಕಿ. ಮೊದಲ ಪೀಸ್ ಸೌರಭ್ ಕಡೆ ಇಡ್ತಾ ಏನು ಹೇಳಬೇಕು ಗೊತ್ತಿಲ್ಲದೆ, ಸೌರಭ್ ಅವರೇ, ಕಂಗ್ರ್ಯಾಟ್ಸ್, ನಿಮ್ಮ ಡಾರ್ಲಿಂಗ್ ನಿಮ್ಮ ಹತ್ರ ಬಂದು 100 ಡೇಸ್ ಆಗಿದ್ದಕ್ಕೆ ಎಂದು ವಿಶ್ ಮಾಡಿದ್ಲು ಪಾಪ. ಥ್ಯಾಂಕ್ಸ್ ಡಸ್ಕಿ ಫಾರ್ ಗಿವಿಂಗ್ ಮೋಸ್ಟ್ ಪ್ರೇಷಿಯಸ್ ಆ್ಯಂಡ್ ವ್ಯಾಲ್ಯುಬಲ್ ಗಿಫ್ಟ್ ಇನ್ ಮೈ ಲೈಫ್ ಎಂದು ಅವಳ ಕೈಯನ್ನು ತನ್ನ ಕಡೆಗೆ ತಿರುಗಿಸಿ ಅರ್ಥವಾಗದೆ ಬಾಯಿ ತೆರೆದು ನೋಡ್ತಾ ಇದ್ದ ಡಸ್ಕಿ ಬಾಯಿಲಿ ಕೇಕ್ ಇರಿಸಿ ರೆಡ್ ಕ್ರೀಮ್ ಎಲ್ಲ ಅವಳ ತುಟಿಗಳಿಗೆ ತಕ್ಷಣ ಸವರಿ ತನ್ನ ತುಟಿಗಳನ್ನು ಪಡೆದುಕೊಂಡನು ಸೌರಭ್. ತನಗೆ ಯಾಕೆ ಥ್ಯಾಂಕ್ಸ್ ಹೇಳಿದರು ಅರ್ಥವಾಗದೆ ಯೋಚಿಸುತ್ತಾ ಮುತ್ತಿಗೆ ಸಹಕರಿಸಿದ ಡಸ್ಕಿ ತುಟಿಗಳನ್ನು ಸಿಟ್ಟಿನಿಂದ ಕಚ್ಚಿ ರಂಧ್ರ ಮಾಡಿ ತುಂಬ ದಿನಗಳ ನಂತರ ಸಿಕ್ಕ ಜ್ಯೂಸನ್ನು ಬಿಡದೆ ಹೀರಿ ಪಪ್ಪಿ ಮಾಡ್ತಾಯಿದ್ರೆ ಅವನ ಹರಿತವಾದ ಹಲ್ಲಿನ ಗಾಯಕ್ಕೆ ಪ್ರಜ್ಞೆಗೆ ಬಂದು ಯೋಚನೆಯಿಂದ ಹೊರಗಡೆ ಬಂದು ಅಸ್ ಎಂದು ಶಬ್ದ ಮಾಡುವಷ್ಟರಲ್ಲಿ ತುಟಿಗಳನ್ನು ಬಿಟ್ಟು ನಾಲಿಗೆಗಳನ್ನು ಹೆಣೆದನು. ಸೌರಭ್ ತನ್ನ ಸ್ಟೈಲ್ನಲ್ಲಿ ಮುತ್ತು ಕೊಟ್ಟು ತುಂಬ ದಿನಗಳಾಗಿದ್ದರಿಂದ ಅಕ್ಷತಾ ಕೂಡ ಅವನ ಕುತ್ತಿಗೆ ಸುತ್ತ ಹಾರದಂತೆ ತನ್ನ ಕೈ ಹಾಕಿ ಅವನ ಮುತ್ತಿಗೆ ಇಷ್ಟದಿಂದಲೇ ಸಹಕರಿಸ್ತಾ ಇದ್ದಾಳೆ. ತುಟಿಗಳು ಬಿಡದೆ ಅವಳನ್ನು ಹಿಂದಕ್ಕೆ ಒರಗಿಸುತ್ತಾ ಅವಳ ಮೇಲೆ ಭಾರ ಹಾಕದೆ ನಿಧಾನವಾಗಿ ತನ್ನ ಮೇಲೆ ಸೇರಿ ಒಂದು ಕೈಯನ್ನು ಸೊಂಟದ ಮೇಲೆ ಹಾಕಿ ಸೌಮ್ಯವಾಗಿ ಸೊಂಟದ ಮಡಿಕೆಗಳನ್ನು ಗೆರೆಗಳನ್ನು ಗೀರ್ತಾ ಇದ್ದರೆ ಆ ಸಿಹಿ ಹಾಯಿಗೆ ಖಾರವಾಗಿ ರೆಪ್ಪೆಗಳನ್ನು ಮುಚ್ಚಿದ್ಲು ಅಕ್ಷತಾ. ಪೂರ್ಣ ಹುಣ್ಣಿಮೆ, ಪೂರ್ಣ ಬೆಳದಿಂಗಳು, ಸಣ್ಣ ಜಾಜಿ ಹೂಗಳು ಅವುಗಳನ್ನು ಸುಗಂಧವನ್ನು ಹರಡ್ತಾ ಅವರೊಳಗಿನ ರತಿ ಮನ್ಮಥರನ್ನು ತಟ್ಟಿ ಎಬ್ಬಿಸ್ತಾ ಇದ್ದರೆ ಅವಳ ತುಟಿಗಳನ್ನು ಬಿಟ್ಟು ಚಿಕ್ಕ ಗಡ್ಡವನ್ನು ಸೇರಿದ್ವು ಅವನ ತುಟಿಗಳು. ಅಲ್ಲಿ ಬೆಲ್ಲದ ತುಂಡಿನೊಳಗಡೆ ಸಿಹಿಯನ್ನು ಹೀರ್ತಲೇ ನಾಜೂಕಾದ ಸೊಂಟದ ಮೇಲೆ ಸವಾರಿ ಮಾಡ್ತಾ ಇದ್ದ ಕೈಯನ್ನು ಮೇಲೆ ತರ್ತಾ ಎತ್ತರಗಳನ್ನು ದಾಟಿ ಮೇಲೆ ಸೇರಿ ಭುಜದ ಮೇಲಿದ್ದ ಸೀರೆ ಪಿನ್ ತೆಗೆದು ಹಿಮಾಲಯ ಶಿಖರಗಳಿಗೆ ಅಡ್ಡವಿದ್ದ ಮೊದಲ ಪರದೆಯನ್ನು ಕೆಳಗಡೆ ಜಾರಿಸಿ ಆ ಸ್ಥಾನದಲ್ಲಿ ಅವನ ತುಟಿಗಳನ್ನು ಸೇರಿಸಿ ಅಲ್ಲಿಂದ ಶಂಖದಂತೆ ಆಸೆ ಮೂಡಿಸ್ತಾ ಇದ್ದ ಕುತ್ತಿಗೆ ಮೇಲೆ ನಾಲಿಗೆಯಿಂದ ಸ್ವಲ್ಪ ಹೊತ್ತು ಆಟವಾಡಿ ಶಿಖರ ಗ್ರಹಗಳಿಗೆ ಸಹ್ಯಾಟಕ್ಕೆ ಸಿದ್ಧನಾದನು ಅವನು. ಸೂಕ್ಷ್ಮ ಸ್ಥಾನದಲ್ಲಿ ಅವನ ಒದ್ದೆ ತುಟಿಗಳು ಸಿಹಿಗಿಂತ ಮೊದಲೇ ಒರಟಾದ ಅವನ ಮೀಸೆ ಸೂಜಿಯಂತೆ ಚುಚ್ಚುತ್ತಾ ಸಿಹಿ ಉರಿಯನ್ನು ಹೆಚ್ಚಿಸ್ತಾ ಇದ್ದರೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಅವನ ಕೂದಲೊಳಗಡೆ ಬೆರಳುಗಳನ್ನು ಸೇರಿಸಿ ಇನ್ನೂ ಗಟ್ಟಿಯಾಗಿ ಅವನ ತಲೆಯನ್ನು ಅವಳ ಎದೆಗೆ ಅಪ್ಪಿಕೊಂಡ್ಳು. ಅವನ ನಾಲಿಗೆ ಆಡ್ತಾ ಇದ್ದ ಆಟಗಳಿಗೆ ಬಿಲ್ಲು ಹಾಗೆ ಮಾರ್ಪಡಿಸಿದ ಅವಳ ಶರೀರಾಕೃತಿಗೆ ಬೆಡ್ ಮತ್ತು ಅವಳ ಬೆನ್ನಿಗೆ ಮಧ್ಯದಲ್ಲಿ ಖಾಲಿಯಾದ ಇಕ್ಕಟ್ಟಾದ ಸ್ಥಾನದಲ್ಲಿ ಅವನ ಕೈಯನ್ನು ನುಗ್ಗಿಸಿ ಅವಳ ಬೆನ್ನನ್ನು ಹಿಡಿದು ಒಂದೇ ಸಾರಿ ಮೇಲೆತ್ತಲು ಆವೇಶದಿಂದ ಅವಳ ತುಟಿಗಳ ಮಧ್ಯದಿಂದ ಬಂದ ಶಬ್ದಕ್ಕೆ ಅವನಲ್ಲಿ ಆಸೆಯು ಇನ್ನಷ್ಟು ಹೆಚ್ಚಾಗಿ ಎತ್ತರದ
ಎತ್ತರಗಳನ್ನು ದಾಟಿ ಕಣಿವೆಗೆ ಬಂದಿತು. ಅವನ ತುಟಿಗಳು ಪ್ರಯಾಣ ಬಹಳ ಹೊತ್ತಿನಿಂದ ಅವನು ಸಾಗಿಸ್ತಾ ಇದ್ದ ಪ್ರಯಾಣಕ್ಕೆ ದಣಿವು, ದೇಹಕ್ಕೆ ಆಯಾಸ ತೀರಿಸಿಕೊಳ್ಳಲು ಆಳಗಳಲ್ಲಿ ತನ್ನ ದಾಹವನ್ನು ತೀರಿಸಿಕೊಳ್ತಾ ಇದ್ದಾಗ ಅವಳ ದೇಹದಲ್ಲಿ ಬಿಸಿ ನಿಟ್ಟುಸಿರುಗಳು ಪ್ರಾರಂಭವಾದವು. ಸೌಂದರ್ಯ ಶೋಧನೆಯಲ್ಲಿ ಒಂದೊಂದು ವಸ್ತ್ರವನ್ನು ಅವಳಿಂದ ದೂರ ಮಾಡ್ತಾನೆ ಇಬ್ಬರು ಚಿಕ್ಕ ಮಕ್ಕಳಾಗಿ ಮಾರ್ಪಟ್ಟರು. ಹೀಗೆ ಸ್ವಲ್ಪ ಹೊತ್ತಿಗೆ ಚಳಿಗಾಲದ ಕಾಲವಾದರೂ ಕೂಡ ಅವರ ಪ್ರಣಯಕ್ಕೆ ಸಲಾಂ ಹೊಡೆದು ಅವರಲ್ಲಿ ಚಳಿ ಹುಟ್ಟಿಸಲಾರೆ ಎಂದು ತಲೆ ತಗ್ಗಿಸಿ ಪಕ್ಕಕ್ಕೆ ಹೋಗಲು ಎರಡೂ ದೇಹಗಳು ಸಂಪೂರ್ಣವಾಗಿ ಬೆವರಿನಿಂದ ನೆನೆದವು. ಇನ್ವಿಸಿಬಲ್ ಗ್ಲಾಸ್ದಿಂದ ಇವರ ಸರಸ ಶೃಂಗಾರ ಸೈಯಾಟಗಳನ್ನು ನೋಡಿ ನಾಚಿಕೆಯಿಂದ ಆ ಚಂದ್ರ ಕೂಡ ಮಡಿಕೆಯಲ್ಲಿ ಮುಚ್ಚಿಕೊಂಡು ಹೋಗಲು ಅವಳ ಒಲವುಗಳ ಸಾಮ್ರಾಜ್ಯದಲ್ಲಿ ಈ ರಾಜನು ಆಯಾಸವಿಲ್ಲದೆ ಕೆಲಸಗಾರನಾಗಿ ಮಾರ್ಪಟ್ಟು ತನ್ನ ಗೆಲುವಿನ ತೀರೆಗಳನ್ನು ಸೇರಿ ಸುಖಗಳ ತೂಗುಯಲೆಗಳೆಲ್ಲ ತೇಲಾಡಿದನು ಆ ಇಡೀ ರಾತ್ರಿ. ಇನ್ನೇನು ಕೋಳಿ ಕೂಗುವ ಹೊತ್ತಿಗೆ ದಣಿದ ಅವಳ ಕಣ್ಗಳು ನಿದ್ರೆಗೆ ಜಾರ್ತಾ ಇರಲು ತನ್ನ ಮೇಲೆ ಸೇರಿಸಿಕೊಳ್ತಲೇ ಅವಳನ್ನು ನಿದ್ರೆಗೆ ತಳ್ಳಿ ಎರಡೂ ದೇಹಗಳನ್ನು ಬೆಡ್ಶೀಟ್ಗೆ ಸೇರಿಸಿ ಬೆಡ್ಶೀಟ್ ಒಳಗಡೆಯಿಂದ ಅವಳ ಬೆನ್ನನ್ನು ಸವರಿ ಜೋಗುಳ ಹಾಡಿದನು ಅವನು. ಅವನ ಹೃದಯದ ಸಿಂಹಾಸನದ ಮೇಲೆ ಮಹಾರಾಣಿಯಂತೆ ಮಲಗಿದ್ದ ಹಣೆಯ ಮೇಲೆ ತುಟಿಗಳನ್ನು ಒತ್ತಿ ಬಹಳ ದಿನಗಳ ನಂತರ ಸಿಕ್ಕ ಮನಃಶಾಂತಿಗೆ ಪ್ರಶಾಂತವಾಗಿ ಕಣ್ಣು ಮುಚ್ಚಿದ್ದನು ಸೌರಭ್. ಈ ಕತೆ ಮುಂದುವರೆಯೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಈ ಎಪಿಸೋಡ್ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.